ಒಬ್ಬ ಮಹಿಳಾ ಅಧಿಕಾರಿ ಅಂದಾಗ ಅವರ ಒಂದು ಏನ್ ಗೌರವ ಕೊಡ್ಬೇಕು, ಅವರ ಗೌರವ ಘನತೆ, ಅವರ ಆ ಒಂದು ಅವರು ಅಲಂಕರಿಸಂತ ಹುದ್ದೆ, ಒಂದು KS ಪದವಿನ ಪಡ್ಕೊಂಡು ಬಂದಿರೋಂತ ಒಬ್ಬ ಮಹಿಳಾ ಅಧಿಕಾರಿ. ಅವರಿಗೆ ಒಂದು ಸಣ್ಣ ವಿಚಾರದಲ್ಲಿ ಒಂದು ಬ್ಯಾನರ್ ಸಮಸ್ಯೆಗೆ ಇಷ್ಟೆಲ್ಲ ಮಾಡೋಂತ ಅವಶ್ಯಕತೆ ಇರಲಿಲ್ಲ. ಬಹಳಷ್ಟು ನೋವು ಮತ್ತೆ ಮುಜುಗರ ನಮಗೂ ಸಹ ಆಗಿದೆ. ಬಹಳಷ್ಟು ಬೇಜಾರಾಗ್ತದೆ. ರಾಜ್ಯಾದ್ಯಂತ ಈ ಸುದ್ದಿನ ನಾವು ನೋಡ್ತಾ ಇರೋಂಥದ್ದು. ಸಣ್ಣ ವಿಚಾರಕ್ಕೆ ಈ ತರದ್ದು ಮರುಕಳಿಸಬಾರ್ದು. ರಾಜೀವ್ ಗೌಡ್ರು ಇಂಥವನ್ನೆಲ್ಲ ಸಹ ಸರಿಪಡಿಸ್ಕೊಂಡು ಅವರ ಒಂದು ಸ್ವಭಾವ, ಅವರ ಗುಣ ಏನಿದೆ ಅದನ್ನೆಲ್ಲನೂ ಸಹ ಒಂದು ಸೌಮ್ಯತೆ ರೀತಿಯಲ್ಲಿ ಸಾರ್ವಜನಿಕರ ಬದುಕಿನಲ್ಲಿ ನಾವೆಲ್ಲ ಸಹಿಸ್ಕೊಂಡು ಹೋದ್ರೆ ರಾಜಕೀಯದ ಪದವಿ ಗಳಿಸ್ಕೊಳ್ಳೋದಕ್ಕೆ ನಮಗೆ ಎಲ್ರಿಗೂ ಸಹ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಅವ್ರಿಗಾಗ್ಲೇ ಕ್ಷಮೆನ ಕೇಳಂತದ್ದು ಆಗಿದೆ. ನಾವು ಸಹ ಆ ಹೆಣ್ಮಗಳಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಇವ್ರು ಏನ್ ಮಾತಾಡಿದ್ರು ಅದ್ರ ವಿಚಾರವಾಗಿ ನಾವು ಸಹ ಅವ್ರನ್ನ ಕ್ಷಮಾಪಣೆ ಕೇಳಿ ಅವರು ಧೈರ್ಯವಾಗಿ ಅವರ ಹುದ್ದೆಯನ್ನ ಮುಂದುವರಿಯುವಂಥದ್ದು ಮತ್ತೆ ನಗರಸಭೆಯನ್ನ ಭವಿಷ್ಯದಲ್ಲಿ ಇನ್ನ ಚೆನ್ನಾಗಿ ತಗೊಂಡೋಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ, ಪೌರ ಕಾರ್ಮಿಕರು ಹೆಚ್ಚಾಗಿ ಸಕ್ರಿಯವಾಗಿ ಕೆಲಸ ಮಾಡ್ಲಿ. ಇದೊಂದು ಅತಾಚುರ್ಯ ಘಟನೆ ನಡೆದೋಗಿದೆ ಅಂತೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಒಳ್ಳೆ ದಿನಗಳು ಬರ್ತವೆ, ಶಿಡ್ಲಘಟ್ಟಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನನ್ನ ಭಾವನೆ. ಫ್ಲೆಕ್ಸ್ ನೀವು ಸಹ ಅಳವಡಿಸುತ್ತೀರಿ, ನಿಮ್ದು ಏನಾದ್ರು ಕಿತ್ತಿದ್ರ? ಇಲ್ಲ, ಫ್ಲೆಕ್ಸ್ ವಿಚಾರವಾಗಿ ನಮ್ದೇನು ಯಾವ್ದು ತೆಗ್ದಿರೋಂಥದ್ದು, ನಾವೇನು ಮಿತವಾಗಿ ಹಾಕಿದ್ವಿ. ಫ್ಲೆಕ್ಸ್ ತುಂಬಾ ಹಾಕಂತದ್ದು ಏನಿರ್ಲಿಲ್ಲ. ಕೆಲವು ಮುಖಂಡರು ಜಮೀರ್ ಅಹಮದ್ ಸಾಹೇಬರ ಒಂದು ಡೈರೆಕ್ಷನ್ಸ್ ಇದೆ, ತಾವೆಲ್ಲ ಸಹಕಾರ ಕೊಡ್ಬೇಕು ಅಂತಾನೆ ಹೇಳಿದ್ರು. ನಾವು ಸಹ ವಿಚಾರವಾಗಿ ರಾಜೀವ್ ಗೌಡ್ರ ಕಾರ್ಯಕ್ರಮ ಇದನ್ನ ಹೆಚ್ಚು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಹೋಗಿ ಅವ್ರಿಗೆ ಮುಜುಗರ ಮಾಡೋಂಥದ್ದು ಬೇಡ, ನಾವು ನಮ್ ಕೈಲಾಗಿ ಸಹಕಾರ ನಿಮ್ಗೆ ಕೊಡ್ತೀವಿ, ಜನಾಂಗ ಕಳ್ಸಿಕೊಡುವಂಥದ್ದು. ಮತ್ತೆ ಏನೋ ಒಂದಷ್ಟು ಬ್ಯಾನರ್ ತಾವು ಹಾಕಿ ಅಂತ ಹೇಳಿದ್ರು. ನಾವು ಒಂದಷ್ಟು ಬ್ಯಾನರ್ ಹಾಕಿ ನಮ್ಮ ಬಲನು ಸಹ ಸೂಚಿಸಿದ್ವಿ. ಧೈರ್ಯನ ಒಳ್ಳೇದಾಗ್ಲಿ ಅಂತೇಳಿ ಒಂದು ಶುಭಾಶಯನ ಕೋರಿದ್ವಿ ಆ ಸಿನಿಮಾಗೆ. ಈಗ ಕ್ಯಾಂಡಿಡೇಟ್, ಸೋತಿರೋ ಕ್ಯಾಂಡಿಡೇಟ್ ಇಲ್ಲಿ ಲೀಡರ್ಶಿಪ್ ಮಾಡಬೇಕು, ಅವರೇ ತೀರ್ಮಾನ ತಗೊಬೇಕು, ನಾನೇ ಅಂತ ಎಲ್ಲ ಮೀಟಿಂಗ್ಗಳಲ್ಲೂ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವು ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ಇವ್ರ ಜೊತೆ ಇದ್ದೀರಿ ನೀವು, ಅವರು ಅಲ್ಲಿ ಬಂದ್ರೆ ನಾನೇ ಅಂತಾರೆ. ಇಂಥ ಮುಂಗೋಪ ಇರೋಂತ ವ್ಯಕ್ತಿ ನಾಳೆ ನಮ್ಮ ತಾಲೂಕು ಶಾಸಕರಾದ್ರೆ ನಮ್ಮ ತಾಲೂಕು ಗತಿ ಏನು? ನೋಡಿ, ಅದೆಲ್ಲಾನು ಸಹ ನಮ್ಮ ಗುಣ, ನಡೆ, ನುಡಿ, ನಡತೆನೆಲ್ಲಾನು ಸಹ ಸಾರ್ವಜನಿಕರು ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಸಹ ಗಮನಿಸ್ತಾ ಇರ್ತಾರೆ. ಇದೆಲ್ಲ ಕಂಪ್ಯೂಟರ್. ಈಗ ನಾವ್ ಇಲ್ಲೇನ್ ಮಾತಾಡ್ತೀವಿ ಅದು ಈಗ ಇಡೀ ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ನೋಡಂತ ವಾತಾವರಣ, ತಂತ್ರಜ್ಞಾನ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕಳೆದ 2 ದಿನಗಳಿಂದನೂ ಸಹ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಶಿಡ್ಲಘಟ್ಟದ್ದೇ ಸುದ್ದಿ ಆಗ್ತಾ ಇದೆ. ನಮ್ಮ ಸ್ವಭಾವ, ನಮ್ಮ ಗುಣಗಳು ಸರಿಯಾಗಿದ್ರೆ ಸರಿ ಅಂತಾರೆ, ತಪ್ಪಿದ್ರೆ ತಪ್ಪು ಅಂತ ಖಂಡಿಸ್ತಾರೆ. ಅವರ ಮಾತು, ಅವರ ಹೇಳಿಕೆಗಳು, ಅದು ಇವತ್ತೂ ಫಲಿತಾಂಶ ನೋಡ್ತಾ ಇದೀವಿ. ಇವೆಲ್ಲನೂ ಸಹ ಅಂತ ಗಣನೆ ವಿಚಾರಕ್ಕೆ ಬರೋದಿಲ್ಲ. ಸಾರ್ವಜನಿಕರ ಸೇವೆ ಮಾಡೋಂಥದ್ದು, ಅವ್ರ ವಿಶ್ವಾಸ ಗಳಿಸೋಂಥದ್ದು, ಪಕ್ಷದ ಆಶೀರ್ವಾದ, ಜನಾಭಿಪ್ರಾಯದ ಮೇಲೆ ತೀರ್ಮಾನ ಮಾಡೋಂಥದ್ದು 2028 ಅಂತೇಳಿ ನಾವು ಹೇಳಿದೀವಿ. ಅವತ್ತಿನವರೆಗೂ ಸಹ ನಾವು ಸಾರ್ವಜನಿಕರ ಕೆಲಸ ಮಾಡೋಂಥದ್ದು, ಪಕ್ಷ ಕಟ್ಟಂಥದ್ದು ಆಗ್ಬೇಕು. ನೀವು ಸೌಮ್ಯದಿಂದ ಪಕ್ಷನ ಕಟ್ಟಿ ಅಂತ ತಾಕೀತ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅವ್ರು ಏನು ಅವರೇ ಘೋಷಣೆ ಮಾಡ್ಕೊಂಡ್ರು ನಾವು ಅದಕ್ಕೆ ಉತ್ತರ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಅವ್ರ ಜೊತೆ ಹೋಗಂತದ್ದು ಹೇಳಿರೋದ್ರಿಂದ ನಾವು ಹೋಗ್ಬೇಕಾಗ್ತದೆ, ಹೋಗ್ತಾ ಇರ್ತೀವಿ. ಶಿಡ್ಲಘಟ್ಟದಲ್ಲಿ 2-3 ರಿಸರ್ವ್ ಏನು ವ್ಯಾನ್ಗಳು ನಿಂತಿದೆ, ಏನ್ ಸರ್ ಅದರಿಂದ ಏನು? ನೋಡಿ, ನಿನ್ನೆ ಸಡನ್ ಆಗಿ ಎಲ್ಲೋ ಒಂದು ಕಡೆ ಒಬ್ಬ ಮಹಿಳಾ ಅಧಿಕಾರಿ ಕಣ್ಣಲ್ಲಿ ನೀರು ತರಿಸಂತ ವಾತಾವರಣ ಸೃಷ್ಟಿಯಾಗಿ ಅವರ ನೋವನ್ನು ಅವ್ರು ಎಕ್ಸ್ಪ್ರೆಸ್ ಮಾಡಿದಾಗ ಏನಾದ್ರೂ ಒಂದು ವಿಕೋಪಕ್ಕೆ ಹೋಗಂತ ವಾತಾವರಣ ಸೃಷ್ಟಿ ಆಗ್ತದೋ, ಇಲ್ಲ ಅಲ್ಲಿ ಬಳಸಿದಂತ ಪದಗಳಿಂದ ಬೇರೆಯವ್ರಿಗೆ ತೊಂದರೆ ಆಗಿ ಏನಾದ್ರೂ ಸಮಸ್ಯೆಗಳಾಗ್ತವ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾದಂತ ಬಂದೋಬಸ್ತ್ ವ್ಯವಸ್ಥೆ ಸರ್ಕಾರದ ಗೃಹ ಇಲಾಖೆಯಿಂದ ಏನ್ ಮಾಡ್ಕೊಬೇಕು ಅವರ ವ್ಯವಸ್ಥೆಗಳು ಅವ್ರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಧೃತಿಗೆಡಂತದ್ದಾಗ್ಲಿ, ಇಲ್ಲ ಏನೋ ಸಮಸ್ಯೆ ಸೃಷ್ಟಿ ಆಗ್ತದೆ ಅಂತ ವಾತಾವರಣ ಏನೂ ಇಲ್ಲ. ಎಲ್ಲಾನು ತಿಳಿಯೇ ಆಗ್ತಾ ಇದೆ. ಅವರು ರಾಜೀವ್ ಗೌಡ್ರು ಕ್ಷಮೆ ಕೇಳಿರೋಂಥದ್ದನ್ನ ತಾವು ನೋಡಿರ್ತೀವಿ. ಹಂಗಾಗಿ ಇದು ಸಾಮಾನ್ಯ ಪರಿಸ್ಥಿತಿಗೆ ಮರಳ್ತದೆ ಅಂತೇಳಿ ನನ್ನ ಭಾವನೆ. ಸರ್, ಈ ವಿಚಾರದಲ್ಲಿ ಏನು ಪಕ್ಷದಿಂದ ಏನಾದ್ರು ಉಚ್ಚಾಟನೆ ಮಾಡ್ತಾರೆ? ಅದೆಲ್ಲ ಸಹ ವರಿಷ್ಠರಿಗೆ ಸೇರಿದಂತ ವಿಚಾರಗಳು. ಅವರು ತೀರ್ಮಾನ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗ್ತದೆ. ಈಗಾಗಲೇ ಇಲ್ಲಿನ ವಿಚಾರಗಳ ಬಗ್ಗೆ ವರಿಷ್ಠರಿಗೆ ವರದಿನ ಕೊಡೋಂತ ಕೆಲಸನೂ ಸಹ ನಾವು ಮಾಡ್ತಾ ಇದ್ವಿ. ಅದರ ಮೇಲೆ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಸರ್, ಈಗ
ನಿಮ್ಮ ಸ್ನೇಹಿತರ ಮೇಲೆ ಇಲ್ಲಿ ಕೇಸ್ ಆಗೈತೆ, ಜೈಲ್ಗೆ ಓಡಾಡ್ತಾ ಇರ್ತಾರೆ, ಅವ್ರು ಸಪೋರ್ಟ್ ಆಗಿ ಏನೋ ನೋಡ್ತೀರಾ ನೀವು? ಈಗ ಅಲ್ಲ, ಕೇಸು ಒಂದು ಕಾನೂನಲ್ಲಿ ನಾವೆಲ್ಲಾನು ಸಹ ಗೌರವ ಇಟ್ಕೊಂಡು ಈ ದೇಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೀತಾ ಇರೋಂಥದ್ದು. ಈಗ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ನಿಟ್ಟಿನಲ್ಲಿ ಅವ್ರೆಲ್ಲ ಮಾತಾಡಿರ್ತಾರೆ. ಅದಕ್ಕೆ ಕಾನೂನಲ್ಲಿ ಏನು ಉತ್ತರ ಇದೆಯೋ ಅದಕ್ಕೆ ಕಾನೂನೇ ಉತ್ತರ ಕೊಡ್ಬೇಕು. ಆ ವಿಚಾರದಲ್ಲಿ ಅದಾಗ್ತದೆ.